ಹಾಯ್ ಮೇಡ ಅಮ್ಮ ಫುಲ್ ಜೋಶಲ್ಲಿದ್ರು. ಹಳ್ಳಿಯರು ಎಂತ ಇದ್ ಗೈಸ್ ಕಮೆಂಟ್ ಹಾಕಿ. ಈಗ ಎಲ್ಲರೂ ಅನ್ಕಂತ್ರಿ ಈ ಮಕ್ಕಳೆಂತ ಬೀಚಿಗೆ ಹೋಗಕ್ಕೆ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ವು ಅನ್ನಡಿ. ನಿಮ್ದು ಹಾಡಿ ಗುಡ್ಡಿದ್ದು ಸೌದಿ ತಂದ ಮಲ್ಲಿ ಮಾಡಿ ಕಾಯಿಸು ಅಷ್ಟೊತ್ತಿಗೆ ಬಿಸಿ ಬಿಸಿ ಅದು ಸ್ನಾನ ಮಾಡ್ಲಾಗ್ತದೆ. ನಿತ್ಯನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ. ನಿತ್ಯ ನಾಳೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಎಕ್ಸೈಟ್ ಆಗಿದ್ದೀವಿ. ನೀವ್ ಅಳಿಸ್ತು ಐ ಮಾಡ ಅವರೆಲ್ಲ ನಂಬದಿ ಆಂಟೀಸ್ ಕಡಿ ಕಮೆಂಟ್ ಹಾಕ್ತಾರೆ ಅಣ್ಣ ಓವರ್ ಆಕ್ಟಿಂಗ್ ಹಂಗೆ ಹಿಂಗೆ ನಡಿ. ಒಂದು 60 ರೂಪಾಯಿ ನೆಟ್ ಹಾಕ್ ಇದು ಅಪ್ಲೋಡ್ ಮಾಡ್ತೇನೆ. ಎಂಟ್ಲು ಕಣಕ್ಕೆ ಸಿಂಚು ಥರ ಯಾರು ಎಂತ ಮಾಡು ಕಣ್ಣಲ್ಲೇ ಆತ ನೀರು ಕುಂಡ್ರು ಕೂಳೆ ಎಂತ ಹಬ್ದೇನು ಹೋಯ್ ಹಾರಿ ಬಿಡ್ತಪ್ಪ. ಒಳ್ಳೆ ತುಂಬಾ ಇಷ್ಟ ಸೌಂಡ್. ಹಂಗಾರೆ ಓಡಿ ಹಾರ್ಕೊ. ನಂಗೆ ಇವಳನ್ನ ನೋಡಿಕ್ಕಿಂತ ಬೀಚ್ ನೋಡಿದ್ದೆ ಖುಷಿ. ಹಂಗೆ ಪೀಸ್ಫುಲ್ ಆಗಿರುತ್ತೆ. ಮನುಷ್ಯರು ಅಷ್ಟೇ ಪೀಸ್ ಆಗಿರ್ತಾರೆ ಎಲ್ಲರೂ. ಹಲೋ ನಮಸ್ಕಾರ, ನಾನು ನಿಮ್ಮ ಶೈನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಎಲ್ಲಿಗೆ ಹೋತಿತ್ತ ನಡಿ ಹೇಳ್ರೆ ಬೀಚಿಗೆ ಹೋತಿತ್ತ. ಎಂಥ ಲಾಗನಲ್ಲಿ ಹೇಳ್ರೆ ಡೈಲಿ ಲಾಗ್ ಥರ. ಯಾರು ಬಂದಿರು ಗೊತ್ತಾ ನಮ್ಮ ಮನೆಗೆ ಇವತ್ತು? ಟೈ ಸಿಂಚು. ಎಷ್ಟೊತ್ತಿಗೆ ಬಂದೆ, ಹೆಂಗೆ ಬಂದೆ ಎಲ್ಲ ಹೇಳ. ಎಷ್ಟೊತ್ತಿಗೆ ಹೊರಟಿದೆ, ಎಂತಕ್ಕೆ ಬಂದಿದೆ ನೋಡಿ ಹೇಳಬೇಡ, ಅದೊಂದು ಸ್ವಲ್ಪ ಸೀಕ್ರೆಟ್. ನಾನು 10:30ಗೆ ಹೊರಟೆ ಮನೆಯಿಂದ. 12:30 ಆಗಿತ್ತಿಲ್ಲ ಬರುವಾಗ. ಬತ್ತೆ ಅನ್ಕೊಂಡು ನಮ್ಮ ಮನೆಗೆ ಬರಲೇ ಇಲ್ಲ ಅವಳು. ಅವ್ರ ಅಮ್ಮನ ಹತ್ರ ಹೋಸಲ ಕೊಡಿ ಹಬ್ಬದ ದಿವಸ ರಿಕ್ವೆಸ್ಟ್ ಮಾಡಿ ಬಂದಿದ್ದಾಳು. ಒಂದು ದಿವಸ ಇದ್ದು ಮಾರನೇ ದಿವಸನೇ ಬಂದಿದ್ದಾಳು. ಮನೆಗೆ ಹೋಗಿದ್ದೆ ವಾಪಸ್. ಅದೇ ಇವತ್ತು ಆಮೇಲೆ ಅಂತ ಅಂದ್ರೆ ಕಳಿಸಿಕೊಟ್ರಾ? ಅಮ್ಮ ಫುಲ್ ಜೋಶಲ್ಲಿದ್ರು. ಅಲ್ಲ ನವಿಲ್ ಡಾನ್ಸ್ ಮಾಡ್ತಿತ್ತು ಕಣಿ. ತೋರ್ತಿತ್ತಾ? ತಡಿ ನೀವು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ದೆ. ನವಿಲ್ ಡ್ಯಾನ್ಸ್ ಮಾಡ್ತಿತ್ತು ಕಣ್. ನಿಮ್ಮ ಬದಿಗೆಲ್ಲ ಹಿಂಗೆ ಡ್ಯಾನ್ಸ್ ಮಾಡುತ್ತಾ ನವಿಲ್ಲ? ಇನ್ನೊಬ್ಬಳು ನನ್ನ ಫ್ರೆಂಡ್ ಬಂದಿದ್ದಾಳ. ಅವಳು ಗೌತಮಿ ಮನೇಲಿದ್ದಾಳ. ಅವಳು ಬಂದಿರೊಳ್ಳಾತಿತ್ತಲ್ಲ. ಎಂಥದ್ದು ಎಲ್ಲ ಅರ್ಜೆಂಟಲ್ಲಿ ಎಂಥದ್ದೆಲ್ಲ ಆಗಿ ಹೋಯ್ತಪ್ಪ. ಅದೇ ಖುಷಿ ಆತಿತ್ತು ನಂಗೆ. ಇಷ್ಟು ದಿವಸ ಮನೆಗೆ ಒಬ್ಬಳೇ ಇರ್ತಿದ್ದೆ. ಇವತ್ತು ಫ್ರೆಂಡ್ ಬಂದಿದ್ದಾಳ. ವ್ಲಾಗ್ ಮಾಡ್ತಿದ್ದೆ. ನಮ್ಮ ಬದಿಗೆಲ್ಲ ಎಂತ ಅನ್ಕೊಂಡ್ರೆ ನೀ ಹೆಣ್ಣು ಮೊಬೈಲ್ ಇಟ್ಕೊಂಡು ಒಬ್ಬಳೊಬ್ಳೆ ಮಾತಾಡ್ಕೊ ಹೋತಿತ್ತಲ್ಲ ನಡಿ. ಬೀಚ್ ಅಂತ ದೂರ ಇಲ್ಲ, ಒಂದು 5 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ. ಕಣಿ ಗೆದ್ದಿ ಬೈಲಿಂದ ನಡ್ಕೊ ಬಂದಿತ್ತು ಆ ರೋಡಿಂದ ಇಲ್ಲಿ ತನಕ. ಬೀಚ್ ಹಳ್ಳಿ ಏನಲ್ಲ, ಸಿಟಿ. ಹಳ್ಳಿಯಾರು ಎಂತ ಇತ್ತು? ಹಳ್ಳಿಯಾರು ಎಂತ ಇತ್ತು ಗಾಯ್ಸ್ ಕಮೆಂಟ್ ಹಾಕಿ. ಹಳ್ಳಿಯಾರು ಎಂತ ಇತ್ತು? ಹಳ್ಳಿಯಾರು ಎಂತ ಇತ್ತು? ಕಮೆಂಟ್ ಹಾಕಿ. ಪೇರಡೂರು ಹಳ್ಳಿನ ಕೋಟೇಶ್ವರ ಹಳ್ಳಿನ? ಕಮೆಂಟ್ ಹಾಕಿ ನೀವೇ. ಬೀಚಿಗೆ ಹಾರ್ಮೇಲೆ ಸಿಕ್ತೆ. ಬಾಯ್. ಬೀಚಿಗೆ ಬಂತ. ಬೀಚ್ ನಮ್ಮ ನಿಯರೇ ಈಗ ಬೀಚ್ ಇತ್ತು. ಸೊ ಎಕ್ಸಾಕ್ಟಿಕ್. ನಮ್ಮ ದಿವಸ ಬೀಚ್ ಕಂಡು ಬೋರ್ ಆಯ್ತಾ. ಈಗ ಎಲ್ಲರೂ ಅನ್ಕಂತ್ರಿ ಈ ಮಕ್ಕಳೆಂತ ಬೀಚಿಗೆ ಹೋಗಕ್ಕೆ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ವು ಅನ್ನಡಿ. ಲಿಪ್ಸ್ಟಿಕ್ ಹಾಕೊಳ್ಳೋದು ಬೀಚಿಗೆ ಹೋಗಕ್ಕಲ್ಲ, ರೀಲ್ಸ್ ಮಾಡಿತ್ತು. ಅದೇ ಡ್ರೆಸ್ಸಾಗಿ ಬರಲಿಲ್ಲ. ಆ ಡ್ರೆಸ್ ಸ್ವಲ್ಪ ಚೂಡಿದಾರನ, ಸೊ ಅದಕ್ಕೆ ಮನೆ ಬದಿ ಡ್ರೆಸ್ಸಲ್ಲಿ ಬಂತು. ಹಾಗೆ ಲಿಪ್ಸ್ಟಿಕ್ ಎಲ್ಲ ತೆಗಿಲಿಲ್ಲ ಇತ್ತು. ಅದು ಚಂದ ತೋರುತ್ತಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡ್ರೆ. ಅದಕ್ಕೆ ಖುಷಿಯಾಗಿದ್ದಾಳಪ್ಪ ಅವಳು ಬೀಚ್ ಕಂಡು. ಅವ್ರ ಮನೆಯೆಲ್ಲ ಹಾಡಿ ಗುಡ್ಡಿಯಲ್ಲ, ಬೀಚ್ ಇಪ್ಪುದಿಲ್ಲ. ಅದಕ್ಕೆ ಬೀಚ್ ಕಂಡು ಖುಷಿಯಲ್ಲಿದ್ದಾಳೆ. ಇಲ್ಲೆಲ್ಲ ಕೆಸರು ಕೊಚ್ಚಿ. ನಾನು ಆಮೇಲೆ ಓಲಾರ ಮೇಲೆ ಸಿಕ್ತೆ. ಎಂತ ಆತಿತ್ತು? ತುಂಬ ಇಷ್ಟ ಸೌಂಡ್. ಹಂಗಾರೆ ಓಡಿ ಹಾರ್ಕ ಬಿಡಾಕ್ನೆ. ಬೀಚ್ ಬಂತು ಕಾಣಿ. ಸಿಂಚು ಫುಲ್ ಖುಷಿಯಾಗಿದ್ದಾಳು. ಕೊಚ್ಚಿ ಕೆಸರು ಮಾರೆ ರೋಡ್. ಒಂದು ಬೀಚಿಗೆ ಹೋಗೋದು ಸ್ವಲ್ಪ ಹೊಯ್ಗೆಲ್ಲ ಹಾಕು. ಬಾ ಬಂದು ಹೋಗಿ ಗೀಗೆ ಅಂತದರು ಇದ್ರೆ ಹಾಕು. ಬೀಚ್ ಬಂತೋ ಬೀಚು ಬೀಚ್. ನಮ್ಮನೆ ಅಜ್ಜಿ ಹೆಸರು ಬೀಚು. ಅಂದರೆ ನನ್ನ ಅಜ್ಜಿ ಅಲ್ಲ, ನಮ್ಮ ರಿಲೇಷನ್ ಒಂದು ಅಜ್ಜಿ ಇದ್ರು, ಅವ್ರ ಹೆಸರು ಬೀಚು. ಅಯ್ಯೋ ನಮಗೆಲ್ಲ ಕಂಡು ಬೇಜಾರು ಹಿಡಿದು ಆಯ್ತು ಬೀಚಿನ. ಖುಷಿ ಆಯ್ತು ಒಬ್ಬಳಿ. ಇದೇ ಖುಷಿಗೊಂದು ಹಾಡು ಹೇಳ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ರೆಸಾರ್ಟ್ ಇಲ್ಲೇ ರೆಸಾರ್ಟ್. ಸೊ ಫೈನಲಿ ಬೀಚಿಗೆ ಬಂತ. ಎಂತ ಅನಿಸ್ತಿತ್ತ? ಸೋ ಮಚ್ ಹ್ಯಾಪಿ. ಹೆಣ ಈ ಹೆಣ್ಣು ಒಂಥರ ಈ ಕೈಯೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಸ್ವಲ್ಪ ನಿಧಾನ ಸಾಫ್ಟಾಗಿ ಮಾತಾಡುವ, ಒಂದು ಸ್ವಲ್ಪ ಅರ್ಥ ಆಗ್ಬೋದಾರ. ಬೀಚ್ ತುಂಬ ಶಾಂತವಾಗಿದೆ.
ಶಾಂತವಾಗಿದೆ. ಪ್ರಶಾಂತನ ಅದ್ಯಾರು ಮಾರೆ? ಶಾಂತವಾಗಿದೆ. ಇವಳು ಮಾತಾಡೋಕ್ಕಿಂತ ಅರ್ಧ ಸೀನ್ ನಗಾಡೋದೇ ಜಾಸ್ತಿ ಇರುತ್ತೆ. ನಾನು ಅಷ್ಟೇ ಲಾಗ್ ಮಾಡೋದು ಹೀ ಅನ್ನಡಿ ನಗಾಡ್ತಾ ಇರುತ್ತೆ. ಪೀಸ್ಫುಲ್ ಆಗಿದೆ. ಹೌದು, ಇಲ್ಕ ರಶ್ ಇಲ್ಲ, ರಶ್ ಇಲ್ಲ. ರಶ್ ಅಲ್ಲ, ನಂಬದಿ ಹೀಗೆ ಪೀಸ್ಫುಲ್ ಆಗಿರುತ್ತೆ. ಮನುಷ್ಯರು ಅಷ್ಟೇ ಪೀಸ್ ಆಗಿರ್ತಾರೆ ಎಲ್ಲರೂ. ಅಯ್ಯೋ ಅಯ್ಯೋ ನಿತ್ಯ ಎಲ್ಲ ಬರ್ಕಿತ್ ಮರೆ. ನಿತ್ಯನೆಲ್ಲ ಮಿಸ್ ಮಾಡ್ಕೊಂಡಿತ್ತು. ನಿತ್ಯ ಮಿಸ್ ಯು ಸೋ ಮಚ್. ಇರ್ಲಿ, ಅವ್ರು ಹಾಪು ಅಷ್ಟು ದಿವಸ ಒಂದು ದಿವಸ ಬಂದು ಹಾಪ ಬೀಚಿಗೆ ಫೋಟೋ ಶೂಟ್ ಆದಿತ್ತಲ್ಲ. ಇಲ್ಲಿ ಎಲ್ಲ ಯಾರು ಇಪ್ಪುದಿಲ್ಲ ನಂಬದಿ ಬೀಚ್ ಹತ್ರ. ಬಟ್ ಸಂಡೇ ಸ್ಯಾಟರ್ಡೆ ಇತ್ತಲ್ಲ ಫುಲ್ ರಶ್. ಇಲ್ಲಾಂದ್ರೆ ರಶ್ ಇಪ್ಪುದಿಲ್ಲ. ಆಚೆಗೆ ಕಿನಾರ ಬೀಚಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಫುಲ್ ರಶ್ ಇರುತ್ತೆ. ಮತ್ತೆ ಪ್ರೀ ವೆಡ್ಡಿಂಗ್ ಎಲ್ಲ ಫೋಟೋ ಅಲ್ಲ ತೋರುತ್ತಲ್ಲ, ಅದು ಕೋಡಿ ಬೀಚ್. ಸೀವಾಗ ನಾಡ್ದಿ ಹಾಪ ನಾಡ್ದಿ ಕರ್ಕೋತೆ ಅವಳನ್ನ. ಬೋರ್ ಫ್ರೆಂಡ್ಸ್ ಇವಳು ಬಂದಳಲ್ಲ, ಖುಷಿ ಆಯ್ತು ಫ್ರೆಂಡ್ಸ್. ನಂಗೆ ಇವಳನ್ನ ನೋಡಿಕ್ಕಿಂತ ಬೀಚ್ ನೋಡಿದ್ದೆ ಖುಷಿ. ಸಾರಿ ಎಮೋಷನಲ್ ಬರ್ಡ್. ಎಂತ ಮಾತಾಡೋದು ನಡೆ ಗೊತ್ತಿಲ್ಲಪ್ಪ. ಅವರೆಲ್ಲ ಲಾಗಲಲ್ಲಿ ಎಷ್ಟಪ್ಪ ಮಾತಾಡ್ತಾರಪ್ಪ. ನಂಗೆ ಮೊಬೈಲ್ ಕ್ಯಾಮ್ರಾ ಹಿಂಗೆ ಮಾಡೋಕು ಎಂತ ಮಾತಾಡೋದು ನಡೆ ಗೊತ್ತಿಲ್ಲ. ಒಂದೊಂದ್ಸಲ ಕಂಗಾಲ ಆಗಿಬಿಡ್ತೆ ನಾನು ಅಂತೂ. ಅದು ಯಾರು ಅಜ್ಜಿಗಳ? ಅಲ್ಲೋ ಈಗ ಕೇಳ್ಕಬ ಓಡ್ 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 ಪಟ್ಟ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕಣ್ ಎಷ್ಟು ರೆಸಾರ್ಟ್ ಎಲ್ಲ ಆಯ್ತು. ಇನ್ನೂ ಆತ್ತಂಬ್ರು ರೆಸಾರ್ಟ್. ಹೌದಾ? ಇಲ್ಲಿ ಫುಲ್ ಜನ ಇಲ್ಲಲ್ಲ, ಚಂದ ಆಗ್ತದೆ. ಚಂದ ಆತ್ತ. ಚಂದ ಕಡ್ಲು ಬಂದ್ರೆ ಹಂಗೆ ಅದು ಚಂದ. ಬೆಳಗ್ಗೆಲ್ಲ ಬಲಿ ಎಲ್ಲ ಹಾಕಿ ಎಳಿತಿರ್ತಾರೆ. ಒಳ್ಳೆ ಆತು ಅಷ್ಟೊತ್ತಿಗೆ. ಬರ್ದೆ ತುಂಬ ಟೈಮ್ ಆಯಿತು. ಇಲ್ಲಿ ನೀರು ಉಪ್ಪಿರ್ತದ? ಉಪ್ಪಿಲ್ಲ, ಅದೊಂದು ಸ್ವಲ್ಪ ಮತ್ತೆ ಓಲೈ ಕುಡ್ಕಬ ಹೋಗ. ಅಪ್ಪ ಕೈಯೆಲ್ಲ ನೋವು ಸ್ಟಾರ್ಟ್ ಐತೆ. ಹಿಡ್ಕೊಂಡು ಒಂಚೂರು ಬಂದ್ ಮಾಡ್ಬೇಕಾ? ಹಾರ್ಕಬೇಡ, ಆಗಳ ಹೇಳಿದೆ ನಡಿ ಮತ್ತೋಯ್. ಇಲ್ಲೊಂದು ಗಂಡಿದಿತ್ತ ಮೊದ್ಲು. ಹೌದಾ? ನಂಗು ಮೇಘ ನಾವು ದಿವಸ ಡೈಲಿ ಬೀಚಿಗೆ ಬಂದಂಗೆ ಬರ್ತಿದ್ದಿತ್ತಾ. ಅಷ್ಟೊತ್ತಿಗೆ ಇಲ್ಲಿ ಸಿಕ್ತಿದ್ದ ಆ ಗಂಡ, ಕ್ರಿಶ್ಚಿಯನ್ ಗಂಡ. ಆ ಗಂಡ ಹೇಳುದು ಇಲ್ಲೊಬ್ಬ ಹುಚ್ಚ ಇದ್ದ, ಇಲ್ಲೊಬ್ಬ ಹುಚ್ಚ ಇದ್ದ ಒಂಥರ ಬೀದಿನ ತೋರಿಸ್ತೆ ಕಣ. ಎಲ್ಲರೂ ಬಂದ್ರೆ ತೋರಿಸ್ತೆ ಅವನ ಬೆಕ್ಕಿನ ಸಾಯಿಸ್ತಾಕ, ನಾಯಿನ ಸಾಯಿಸ್ತಾ. ಹೌದಾ ಗಂಡ? ಇಲ್ಲೆಲ್ಲ ನಾಯಿ ಓಡಾಡ್ತಿತ್ತು ಕಣಿ, ಆ ನಾಯಿನೆಲ್ಲ ಸಾಯಿಸ್ತಲ್ಲ ನಡಿ ಹೇಳುದು. ತುಂಬ ಸ್ಟೋರಿ ಎಲ್ಲ ಹೇಳ್ತಿತ್ತು. ಮತ್ತು ಅವ್ರು ಕ್ರಿಶ್ಚಿಯನ್ ಇದು ಎಂಥದ್ದೆಲ್ಲ ಸ್ಟೋರಿ ಹೇಳುದಪ್ಪ ಆ ಗಂಡ. ಖುಷಿ ಆತಿತ್ತು ಕೆಂಬಕ್ಕೆ. ಮೊನ್ನೆ ಸಿಕ್ಕಿದ್ದ ಅವ. ಇವತ್ತಿಲ್ಲಪ್ಪ, ಇಲ್ಲೆಲ್ಲ ತೋರೋದಿಲ್ಲ. ಇಲ್ಲಿ ಹಿಂದೆಲ್ಲ ಮನೆ ತೋರತ್ ಕಣ. ಅಲ್ಲಿ ಮನೆ ತೋರತ್ತಲ್ಲ, ಗೇಟ್ ಇತ್ತಲ್ಲ, ಅದ್ರ ಆಚೆಗೆ ಅವ್ನ ಮನೆ ಇದ್ದಿತ್ತಪ್ಪ. ಬಂದಿರೋ ಒಳ್ಳೆ ಸ್ಟೋರಿ ಹೇಳ್ತಿತ್ತು ಆ ಗಂಡು. ಸೈಕಲದ ಮೇಲೆಲ್ಲ ವಾಕಿಂಗ್ ಮಾಡೋಕೆ ಬರ್ತಿರ್ತಾನೆ. ಹೌದಲ್ಲ? ಹೆಂಗೆ ಅನಿಸ್ತು? ಹೆಂಗೆ ಆಟ ಆಡ್ದೆಯಲ್ಲ? ಬಿಟ್ಟಿರೀಗ ಹೋಗಿ ಬೀಳ್ತಿದ್ದೆ ಅಲ್ಲ? ಹೌದು. ಈಗ ಆಗ್ತಿದ್ದೆ ನಾನು. ಈಗ ಬೀಳು ಬೇಡ, ನೀನು ಹಿಡೋಕಾತಿಲ್ಲ. ನನ್ನ ಲೈಫಲ್ಲಿ ನಾನು ಬೀಚಲ್ಲೆಲ್ಲ ಜಾಸ್ತಿ ಆಡಲಿಲ್ಲ. 1-2-3 ಸಲನೇನೋ ಬೀಚಲ್ಲೇ ಸ್ನಾನ ಮಾಡಿನೇನೋ ಅಷ್ಟೇ. 2-3 ಸಲ ಸ್ನಾನ ಮಾಡಿದೆ. ನಮ್ಮ ದಿವಸ ಬೀಚ್ ಕಟ್ಕೊಂಡು ದೂರದಿಂದ ಕಾಮಕ್ಕೆ ಇಷ್ಟ. ಅದು ನೀರೆಲ್ಲ ಹಾಕೊಂಡು ಆಡೋದಂದ್ರೆ ಇಷ್ಟ ಆಗ್ತಿಲ್ಲ. ನಾವು ತುಂಬ ವರ್ಷದಿಂದ ಬೀಚ್ ಕಂಡು ನೀರು ಅದು ನಿಮ್ದು ಹಾಡಿ ಗುಡ್ಡಿದ್ದು ಸೌದಿ ತಂದ ಒಲ್ಲಿ ಮಾಡಿ ಕಾಯಿಸು. ಅಷ್ಟೊತ್ತಿಗೆ ಬಿಸಿ ಬಿಸಿ ಅದು ಸ್ನಾನ ಮಾಡ್ಲಕ್ಕೆ. ಗುಡ್ಡಿ ಎಲ್ಲ ಬರ್ಕಿದಿತ್ತು ಮಾರೆ. ಗುಡ್ಡಿ ಎಲ್ಲ ಬಂದಿರೆ ಇಲ್ಲಿ ದೂಡಿ ಬಿಡ್ಲಕ್ಕಿತ್ತು. ಗುಡ್ಡಿನ ಸೇರಿಸಿ ಗುಡ್ಡಿ ನಿತ್ಯ ಎಲ್ಲ ಬಂದಿರೋ ಒಳ್ಳೆ ಖುಷಿ ಆಗ್ತಿತ್ತು ನಮಗೆ. ಮಿಸ್ ಮಾಡ್ಕೊಂಡ್ರಿ. ಕಾಂಬ ನಾಡ್ದಿಗೆ ಅವರೆಲ್ಲ ಬಂದರೆ ಹೊಯ್ಬಪ್ಪ ಫೋಟೋ ಸೆಕ್ಷನ್ ಆಗಿತ್ತು. ಸ್ನ್ಯಾಪ್ ಒಂದು ಇಪ್ಪಕ್ಕೋ ಎಂತೆಂಥ ಫಿಲ್ಟ್ರ್ ಇದ್ರು ಒಳ್ಳೆ ಫೋಟೋದಲ್ಲಿ. ಮುಖ ಹೇಗೆ ಇದ್ರು ಅದೇ ಒಳ್ಳೆ ಬದಲು. ಫೇಸ್ ಕಟ್ ಸೂಪರ್. ಹಾಂ, ಮುಖ ಹೆಂಗೆ ಇದ್ರು ಫೇಸ್ ಕಟ್ ಸೂಪರ್ ಅಂತ. ಫಿಲ್ಟ್ರ್ ಸೂಪರ್. ಎಲ್ಲ ನನ್ನನ್ನೇ ಕಾಂತ್ರಪ್ಪ. ಈ ಹೆಣ್ಣೆಂತ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದ ನಡಿ. ಅವಳಿಗೊಂದು ಮರ್ಲು ಹಿಡಿದಿತ್ತು ಮಾರೆ, ಸಮ ಹಿಡಿತು ಮರ್ಲು. ಅವಳು ಲಾಗ್ ಮಾಡ್ತಿದ್ದಾಳೆ ಅಂತ ನೀನು ಲಾಗ್ ಮಾಡ್ತಿದ್ಯಾ? ನಂದೇ ಇನ್ನು 300 ಜನ ಕಂಪ್ಲೀಟ್ ಆಗಲಿಲ್ಲ.
ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೆ ಹೇಳ ಫ್ರೆಂಡ್ಸ್, ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದು ಗೊತ್ತಿತ್ತಾ? ಬೀಚಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದ ನಡಿ ಹೇಳ್ರೆ. ಟೂರಿಸ್ಟ್ ಎಲ್ಲ ಬಂದಿದ್ದು ಬೀಚಲ್ಲಿ ಆಟ ಆಡ್ತಿದ್ರ, ಅವರಿಗೆ ಕಮೆಂಟ್ ಹಾಕ್ತಿತ್ತು ಇಬ್ರು ಕುತ್ಕ. ನೀರು ಕಂಡ್ರು ಕೂಡಲೇ ಎಂತ ಹಬ್ದೇನು ಹೋಯ್ ಹಾರಿ ಬಿಡ್ತಪ್ಪ, ಒಳ್ಳೆ ನೀರು ಹಂದಿ ಎಲ್ಲ ಹಾರ್ತಲ್ಲ ನೀರಿಗೆ ಹಂಗೆ. ಶಿ ಎಂತ ಶಿ, ನಮ್ಗೆ ಈ ಕಣ್ಣಿಂದ ಕಾಮ್ ಕಾತಿಲ್ಲ. ಯಾರಿದ್ರೆ ಕರ್ಕಬೇಡಿ ಪೀಪಲ್ ಫೆಲೋಸ್. ಹೌದು ಗೈಸ್, ನೀರು ಕಂಡು ಗುಡು ಓಡ್ಬತ್ತು ಹಾರಿ ಬಿಡ್ತಾವ ಹಂಗಿಯೋ ಯಾಸು. ಕಾಮ್ ಕಾತಿಲ್ಲ ಯಾರು ಎಂತ ಮಾಡು ಕಣ್ಣಲ್ಲೇ ಹೊತ್ತೋ. ಫ್ರೆಂಡ್ಸ್ ಎಂತ ಗೊತ್ತಿತ್ತಾ, ನಾನು ಆಗ ಹೇಳಲ್ಲ ಒಬ್ಬ ನಾಯಿ ಎಲ್ಲ ಕೊಂದಾಗ್ತಾನೆ ಹೇಳಿ. ಅವ ಓಲಿದ್ದ ಗಾಯ್ಸ್ ಬಿಡುದಿಲ್ಲ ಅವ ರಾತ್ರಿಗೆ ನಾ ಎಲ್ಲ ಕೊಂದಾಗುದಂಬ್ರಪ್ಪ. ಎಷ್ಟು ನಿಜನೂ ಎಷ್ಟು ಸುಳ್ಳು ಗೊತ್ತಿಲ್ಲ. ಆ ಗಂಡು ಹೇಳದ್ ನಂಗೆ, ಇಲ್ಲೊಂದು ಗಂಡಿ ಸಣ್ಣ ಗಂಡು, ಆ ಗಂಡು ಹೇಳದ್ ಅಕ್ಕ ಅವ ನಾಯಿ ಎಲ್ಲ ಕೊಂದಾಗ್ತಾ ಬೆಕ್ಕಿನ ಮರಿನೆಲ್ಲ ಸಾಯಿಸ್ತಾನೆ ಹೇಳಿ. ಅವ ಓಲಿದ್ದ ಅಂತರ ಮೇಂಟ್ಲು ಕಣಕ್ಕೆ ಸಿಂಚು ಥರ ಓಲಿದ್ದ. ಅವ ತೋರ್ದಿಲ್ಲಪ್ಪ, ತೋರತ್ತ ನಿಮಗೆ. ಓಲಿಬ್ರು ನಿಂತ್ಕೊಂಡಿದ್ರು ಕಾಣಿ, ಅದ್ರ ಒಬ್ಬ ಅವನೇ ಮೆಂಟ್ಲು ನನ್ನ ಮಗ. ಇಲ್ಲಿ ಯಾರು ಕಪಲ್ಸ್ ಎಲ್ಲ ಕೂತ್ಕೊಂತಿಲ್ಲ, ಬಪ್ಪುದು ಬೈಯುದಂದ್ರೆ ಹಂಗೆ ಬೈಯೋದಲ್ಲ. ಅವನು ಅಷ್ಟಕ್ಕೆ ಅವನು ಮಕ್ಕಳಿಗೆಲ್ಲ ಹೇಳೋರಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಅಮ್ಮಪ್ಪನ ಹೆದ್ರಿಕಿಲ್ಲ, ಹಂಗೆ ಹಿಂಗೆ ಒಟ್ಟು ಹೇಳ್ತೆ ಹೋಗುದು. ಅವನಷ್ಟಕ್ಕೆ ಬೈತ್ಕಂತಲ್ಲ, ಅದ್ರದ್ದು ಕಂಡು ಹೆದ್ರಕಂಡು ಎಲ್ಲ ಹೋಯ್ಕ. ಹೌದಾ, ಮಸ್ತ್ ಜನ ಇಲ್ಲಿ ಕಪಲ್ಸ್ ಎಲ್ಲ ಕೂತ್ಕೊಂಡಿರ್ತಾರಲ್ಲ, ಅವನಷ್ಟಕ್ಕೆ ಅವನು ಬೈಯೋದು. ಈ ಮಕ್ಕಳಿಗೆಲ್ಲ ಹೇಳೋರ್ ಕಂಬರಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಮಕ್ಕಳಿಗೆ ಹೆದರ್ಕೊಂಡು ಓಡಿ ಬಿಡ್ತಾ ಮಕ್ಕಳು. ಇವಳೊಂದು ಎಷ್ಟಪ್ಪ ಫೋಟೋ ತಗೊಂಡು ಹೇಳಪ್ಪ. ನಂಗೆ ಇಲ್ಲಿ ಕೂತು ಬೇಜಾರಾಯ್ತು. ಆಚೆಗೆ ಅಣ್ಣಲ್ಲ ಇದ್ರು ಹಬ್ಬ ಎಲ್ಲ, ಆಚೆ ಸೈಡ್ ಅಣ್ಣಲ್ಲ ಇದ್ರು. ಯಪ್ಪ ಅವಳೊಬ್ಬಳು ಓಡ್ಬಿಡ್ತಾಳೆ, ಆನಿ ಮರಿ ಓಡ್ಬಿಡ್ಬೇಕಿತ್ತು. ತೋರಿಸಿ ತಡಿ ಸಿಂಚುಗ ಅವಳು ಹೆಂಗೆ ಓಡ್ಬತ್ತಿದ್ದಾಳು, ಆನೆ ಮರಿ ಓಡ್ದಾಗಿತ್ತು. ಗಾಯ್ಸ್ ಆಗಣಿಂದ ಮರ್ಲು ಕಡೆ ಮಾಡ್ತಿದ್ದು. ನಾವೆಂತ ಸುಮ್ಮನೆ ಬೋರ್ ಆಗ್ತಿದ್ದಲ್ಲ. ಇವಳಷ್ಟಕ್ಕೆ ಇವಳು ಫೋಟೋ ತಗೊಂತಿದ್ದಾಳ ಸ್ನ್ಯಾಪಲ್ಲಿ. ನಾನು ಎಂತ ಇಲ್ಲ, ಕಾಂತೆ ಇದ್ದೆ. ಮೆಂಟ್ಲು ನನ್ನ ಮಗ ಓಲಿದ್ದ. ನಂಗಂತೂ ಅನ್ಕೊಂಡ್ರೆ ದೇವರಣ್ಣ ಹೆದ್ರಿಕಿ ಬೋರಾತಿತ್ತು ಮರಿಸ. ಆ ಮೆಂಟ್ಲು ನನ್ನ ಮಗ ನಮ್ಮಿಬ್ಬರನ್ನ ಕೈ ತೋರಿಸ್ಕೊಂಡು ಎಂಥದ್ದು ಹೇಳ್ತಿದ್ದ ಹೆಣ. ಹಾಕ್ತಿದ್ರೆ ಆಯ್ತು ಮರಕ್ಕೆ. ಹೌದಾ, ಹೊಡಿತ ಒಂದ್ ದಿವಸ ಎಂತ ಐತಂದ್ರೆ ಅಲ್ಲೆರಡು ಸಣ್ಣ ಮಕ್ಕಳು ಕೂತ್ಕೊಂಡಿದ್ರು ಬೀಚ್ ಹತ್ರ, ಹೆಣ್ಮಕ್ಳು ಚಿಕ್ಕರ. ಇವ ಬಂದದ್ ನಾಯಿ ಓಡಿಸ್ಕೊ ಬಂದ್ ದೊಡ್ಡ ಇದು ಹೆಡಿ ಮಂಡಿ ಕೋಲ್ ತಕೊಂಡು ಅವೇಳು ಮಕ್ಕಳು ಕೂತ್ಕೊಂಡಿದ್ವಿ ತೆಗ್ದು ಬಿಸಾಕೋದ. ಆ ಹೆಣ್ಣು ಹೆದ್ರಕೊಂಡು ದಗದಗ ಬರಳಿ ಓಡದ್ದೆ ಸೀದಾ. ಎಂತದ್ದು ನಮ್ಮನೆ ಆಗಡೆ ದೊಡ್ಡ ಕುಡ್ಸು ನನ್ನ ಮಗ ಎಷ್ಟೊತ್ತಿಗೆ ಕುಡ್ಕೊಂಡೇ ಇರ್ತ. ಮೆಂಟ್ಲು ನನ್ನ ಮಗ ಮಾತ್ರ. ಅವರೊಬ್ಬರಿಗೆ ಸ್ಟೋರಿ ಕೇಳಿ ಸಾಕಾಯ್ತು. ಸ್ಟೋರಿ ಎಲ್ಲ ಅವ ಬೈಯೋದು. ಆ ಗಂಡಿದ್ದೀರೆ ಒಳ್ಳೆ ಹೇಳ್ತಿತ್ತ ಅವನ ಸ್ಟೋರಿ. ಹೆಂಗೆ ಹೇಳಕ್ ಗೊತ್ತಾ, ಆ ಗಂಡಿದ್ದೀರೆ ಎಲ್ಲ ನನ್ನೇ ಕಾಣ್ತಿದ್ರಿ. ಈ ಹೆಣ್ಣೆ ಅಂತ ಫೋನ್ ಹಿಡ್ಕೊ ಮಾತಾಡ್ತಿತ್ತ ನಡಿ. ಗಾಯ್ಸ್ ನಾನು ಬ್ಲಾಗರ್ ಗಾಯ್ಸ್, ಈಗ ಹಂಗೆಲ್ಲ ಹೇಳೋಕ್ಕಿಲ್ಲ. ಕನ್ನಡ ಯೂಟ್ಯೂಬರ್, ಹೆಮ್ಮೆಯ ಪ್ರಶಸ್ತಿ. ಅಲ್ಲ, ವಿಡಿಯೋ ಮಾಡ್ಲಕ್ಕ ಇದೆಲ್ಲ ಎಡಿಟ್ ಮಾಡಿ ಇದು ತಮ್ಲೈನ್ ಮಾಡೋದೇ ಕಷ್ಟ. ತಮ್ಲೈನ್ ಮಾಡಿ ಮತ್ತು ಅಪ್ಲೋಡ್ ಮಾಡೋದೇ ಕಷ್ಟ, ತುಂಬ ಹೊತ್ತು ಬೇಕಾದ. ವೈಫೈ ಎಲ್ಲ ಇದ್ದರೆ ಬೇಗ ಆಗಿಬಿಡತ್ತೆ. ಇಲ್ಲಾಂದರೆ ನೆಟ್ ತುಂಬ ಕನ್ಸ್ಯೂಮ್ ಆಗ್ತದೆ. ಒಂದು 60 ರೂಪಾಯಿ ನೆಟ್ ಹಾಕಿ ಇದು ಅಪ್ಲೋಡ್ ಮಾಡ್ತೆ. ಯೂಟ್ಯೂಬಿಗೆ ಕಾಸು ಬರುತ್ತೆ ಹಿಂಗೆ. ಕಾಸು ಬಂದೈತ್ರಿ 60 ರೂಪಾಯಿ ಹಾಕ್ತೆ. ಅಲ್ಲ ಗಾಯ್ಸ್, ಕಾಸು ಬಂದೈತಿ 60 ರೂಪಾಯಿ ಒಳ್ಳೆ ರಿಟರ್ನ್ ಕೊಡ್ತೆ. ಬರ್ಕಲ್ಲ, ಇನ್ನು 300 ಜನನೇ ಆಯ್ಲಿಲ್ಲ. ಮರಳು ತುಪ್ಪ, GRB ತುಪ್ಪ ಬೇಕಾ ನಿಮಗೆ? ಫ್ರೀಯಾಗಿ ನಾವು ಡೊನೇಟ್ ಮಾಡ್ತೀವಿ. ಡೊನೇಟಾ? ರಕ್ತ ಹೇಳ ಡೊನೇಟ್ ಮಾಡೋಕ್ಕೆ. ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಂತ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾಳ ಅಮ್ರ? ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಅಲ್ಲ, ಕರೆಕ್ಟಾಗಿ ಹೇಳಿ. ಈ ಹೆಣ್ಣು ಕನ್ನಡ ಮಾತಾಡತ್ತ, ಬೆಂಗಳೂರು ಕನ್ನಡ ಮಾತಾಡತ್ತ, ಉಡುಪಿ ಕನ್ನಡ ಮಾತಾಡತ್ತ, ಕುಂದಾಪುರ ಕನ್ನಡ ಮಾತಾಡತ್ತ. ಎಂತ ಕನ್ನಡ ಮಾತಾಡತ್ತ ನಡಿ ಅರ್ಥ ಆಗ್ತಿಲ್ಲ. ಎಷ್ಟಪ್ಪ ಬಜಿಲ್ ಪೂರಾ ಮಿಕ್ಸ್.
ಅಲ್ಲೇ ಒಂದು 6 ಹೊಡೆದ, ನಿಮ್ಗೆಲ್ಲ ಗೊತ್ತಾಯಿಲ್ಲ, ನಂಗೆ ಮಾತ್ರ ಗೊತ್ತಾಯ್ತು. ಯಾಕಂದ್ರೆ ಶಿಸ್ ಮೈ ಬೆಸ್ಟ್ ಫ್ರೆಂಡ್ ಯು ನೋ. ಕಡಿ ಕಮೆಂಟ್ ಹಾಕ್ತ್ರೇಣ, ಓವರ್ ಆ್ಯಕ್ಟಿಂಗ್ ಹಂಗೆ ಹಿಂಗೆ ನಡಿ. ಹಾಕ್ಲಿ. ಯು ಡೋಂಟ್ ಕೇರ್? ಯಾ, ಐ ಡೋಂಟ್ ಕೇರ್. ಐ ನೋ. ಆಂಟಿಸ್ ತೋರ್ಸ್. ಆಂಟಿಸ್ ಬೇಡ, ಅವ್ರು ನಂಬದಿ ಹತ್ರ ಆಂಟಿಸ್ ಸಮ ಕೊಡ್ತಿದ್ದಾಳೆ. ಅಷ್ಟೇ ವಾಕ್ ಮಾಡೋದು ನೋಡಿ ಚಂದ. ಜೀವ ಕರ್ಗೋದಿಲ್ಲ ಹೌದು. ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವ ಸಂಘ? ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘ, ನವೋದಯ, ಶ್ರೀ ಶಕ್ತಿ, ಮತ್ತೆಂತ ಎಲ್ಲ ಸಂಘದವ್ರು ಗೈಸ್. ಫುಲ್ ಏಜ್ ಆದವರು. ಹೆಣ ಓದಿದ್ದೇಣ ಅವರೆಲ್ಲ. ನಂಗೆ ಗೊತ್ತಿರ್ಲಿ ಎಷ್ಟು ವರ್ಷದಿಂದ ಬರ್ತಿದ್ರು ಗೊತ್ತಾ? ವಾಕಿಂಗ್ ಬರ್ತಾರೆ, ದಪ್ಪ ಆತಿಲ್ಲ, ಇದ್ದದ್ದು ಸೈಜಲ್ಲೇ ಇದ್ರಪ್ಪ ಎಲ್ಲರೂ. ತೋರ್ಸುದಿಲ್ಲ ಅವ್ರನ್ನೆಲ್ಲ, ಎಂತಕಂದ್ರೆ ಬಾಡಿ ಡೆವಲಪ್ಮೆಂಟ್ ಹಾಗೆ. ಅವರೆಲ್ಲ ನಂಬದಿ ಆಂಟೀಸ್, ಕಂಟ್ರ ಕಡೆಗೆ ಬೈತ್ರೆ. ಅದಕ್ಕೆ ಇರ್ಲಿ, ವಾಕಿಂಗ್ ಮಾಡಲಿ, ಅವರದ್ದು ಸ್ವಲ್ಪ ಮೈಂಡ್ ಫ್ರೆಶ್ ಆದ್. ಮನೇಲಿ ಕೆಲಸ ಮಾಡಿ ಸಾಯಂಕಾಲ ಸ್ವಲ್ಪ ಹಿಂಗೆಲ್ಲ ಕೆಲವು ಅದ್ಭುತಗಳೆಲ್ಲ ನೀರಲ್ಲಿ ಬಿತ್ಕೊಂಡಿತ್ತು ಹಿಂಗೆ. ಅವ್ರ ಕಣ್ಣಲ್ಲಿ ಸ್ವಲ್ಪ ಖುಷಿ ಮಟ್ಟ, ಕಣ್ಣೆಲ್ಲ ತಂಪು ಮಾಡ್ಕೊಂಡು ಹೋಯ್ಲಿ. ಹುಚ್ಚರ ಸಂತೆ ಇಲ್ಲೆಲ್ಲ ಕಡಿ ಧಾರಾವಾಹಿ ಕಂಬತ್ತಿಗಿದ್ದಲ್ಲ ಹೇಳ್ಕಲ್ಲ, ನಾನಲ್ಲಿ ಬೀಚಲ್ಲಿ ವಾಕಿಂಗ್ ಮಾಡೋಕ್ ಹೋಗಿದ್ದೆ, ಅಲ್ಲಿ ಮಕ್ಕಳು ಕಂಡಿದ್ಯಾ ಹಂಗೆ ಅವ್ರ ಹಿಂಗೆ. ಬಟ್ಟೆ, ಅವ್ರ ಕೂಗಾಡುದು, ಅವ್ರ ಹಾರುದು, ಅಲ್ಗಡಿ ರೇಸ್ ಆತಿತ್ತು. ಒಂದ್ ದಿವಸ ನಿನ್ನೆ ಅಲ್ಲ, 1-2 ವಾರದ ಹಿಂದೆ ಬಂದಿತ್ತ. ಅಷ್ಟೊತ್ತಿಗೆ ಫುಲ್ ಅಂಕಲ್ಸ್ ನಿಂತ್ಕೊಂಡಿರು. ಹಾ ಅಲ್ಲಿ ನಗಾಡ್ತ್ರ. ಒಂಥರ ನಗಾಡೋದು ಒಂದು ಇದಿರತ್ ಗೊತ್ತಾ, ಥೆರಪಿ ಇರತ್ತಲ್ಲ, ಹಂಗೆ ನಗಾಡ್ತಿದ್ರೆ ಎಲ್ಲರೂ. ಜೋರ್ ನಗಿ ಮೇಘನ ಹತ್ರ ಅಂತಿದ್ದೆ, ಅವ್ರಿಗೆಲ್ಲ ಎಂತ ಇದು ಮಾರಯ್ಯ ನಡಿ ಪಾಪ. ನಂಗಂತೂ ಕೂತ್ಕ ಬೇಜಾರಾಯ್ತಪ್ಪ. ಇವತ್ತು ಇಲ್ಲೇ ಚಾಪೆ ತಂದ್ಕೊಡಿ, ಇಲ್ಲೇ ಅಡಿಲ್ಲ, ಇಲ್ಲ ಮಲ್ಕೊ. ಬೆಳಗ್ಗೆ 3 ಗಂಟೆಗೆ ಎತ್ಕ ಬಾ, ಆಚೆಗಪ್ಪ. ಅಲ್ಲಿ ಅಣ್ಣಲ್ಲ ಇದ್ರು ಬಾ. ಎಷ್ಟು ತನಕ ಕೂತ್ಕೊಂಡ್ ಒಂಚೂರು ವಾಕಿಂಗ್ ಮಾಡೋದು. ಅಣ್ಣ 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 ವಿಡಿಯೋ ಕಾಲಾಗಲ್ಲ, ಲಾಗ್ ಮಾಡ್ತಿದ್ದೆ. ಹಾಯ್ ಮಾಡ ಹಾಯ್ ಮಾಡ ಬಾಯ್ ಮಾಡ. ಏನ್ ನಾಚಿಕೆ ಮಾಡ್ತನಪ್ಪ. ಕಂಡ್ಯ ನನ್ನ ಅಣ್ಣನ? ಹಾ, ಈಗ ಎಲ್ಲಿಗೆ ಹೋಗ್ತಿತ್ತ ನಡಿ ಹೇಳ್ರಿ. ಇಲ್ಲೇ ಬೀಚ್ ಹತ್ರ ಜೋಕಲ್ಲಿ ಇತ್ತು, ಆಡ್ಕಂಡು ಮನೆಗೆ ಹೋಗ್ತ. ಇದು ಲೇಟ್ ಆಯ್ತು, ಈಗ 6 o'clock ಆಯ್ತೇನೋ ಗೊತ್ತಿಲ್ಲ. ಲೇಟ್ ಆಗಿ ಇಲ್ಲಿ ಬಾಯ್ಸ್ ಎಲ್ಲ ಬರ್ತಾರಂಬ್ರ, ಅವರೆಲ್ಲ ಬಪ್ಪು ಅಷ್ಟರೊಳಗೆ ನಾವು ಇಲ್ಲಿ ಆಟ ಆಡಿ ನೀವಳಿಸ್ತು. ಒಂದೊಂದು ಬದ ತೊಡಿ ಕುಂದಾಪುರ ಕನ್ನಡ. ಸೊ ಫೈನಲಿ ಜೋಕಾಲಿ ಆಡ್ತಿತ್ತ. ಬೀಚ್ ಹತ್ರನೇ ಜೋಕಾಲಿ. ದೂಡ ಮುಂದೆ ಇಲ್ಲಿ ನನ್ನ ಕಾಲು ನಿನ್ನ ಎಷ್ಟು ಉದ್ದ ಇಲ್ಲ ನಾನು. ಖುಷಿ ಖುಷಿ. ಹೆಂಗ ಅನಿಸ್ತಿತ್ತು? ತುಂಬ ಖುಷಿ ಆಗ್ತಿತ್ತು. ಆಮೇಲೆ ಮತ್ತೆ ಅಂತ ಅಲ್ಲ, ಈ ಬೀಚ್ ಸೈಡಲ್ಲಿ ಜೋಕಾಲಿ ಆಡ್ತಿದ್ದೆ. ಎಂತ ಅನಿಸ್ತಿತ್ತ? ಅದು ಸ್ವಲ್ಪ ಮಗು ಫೀಲಿಂಗ್ ಆಗ್ತಿತ್ತು. ಎಂತರ ಹೇಳ್ತಾಳೆ ಗೈಸ್ ಇವಳ ಹತ್ರ ಕೇಂತಿಲ್ಲ ಎಂತ ಕ್ವಶನ್. ನಾನು ಅಂದರೆ ಸ್ವಲ್ಪ ಮಕ್ಕಳು ಥರ. ಸಾಕು ಬೇಡ, ಸಾಕು ನಿನ್ನ ಹತ್ರ ನಾನು ಎಂಥದ್ದು ಕೇಂತಿಲ್ಲ, ಸಾಕು. ಹಾಯ್ ಮಾಡ, ಹಾಯ್. ಜೋಕಾಲಿ ಆಡಿ ಆಯ್ತಾ? ಈಗ ಮನೆಗೆ ಹೋಗ್ತಿತ್ತ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಸೊ ಅದಕ್ಕೆ ಬೇಗ ಮನೆಗೆ ಹೋಗ್ತಿತ್ತು. ಮತ್ತು ಕತ್ತಿ ಆದ್ಮೇಲೆ ಪಾಪಕ್ಕೆ ಸರಿಯಾತಿಲ್ಲ, ಅದಕ್ಕೆ ಅಲ್ಲೆಲ್ಲ ಫಸ್ಟಿಗೆ ಹೆಸ್ರು. ಫಸ್ಟಿಗೆ ನನ್ನ ಮೊಬೈಲಾಗಂತೂ ಚಾರ್ಜ್ ಇಲ್ಲ, ಅದಕ್ಕೆ ಪಟ್ಟ ಒಂದು ಮನೆ ರೀಚ್ ಆಗಿಬಿಡುವ ನಡಿ. ಅದಾದ್ಮೇಲೆ ನಾಳೆಗೆ ನಾವೆಲ್ಲ ಎಲ್ಲಿಗೂ ಹೋತು. ಜಿಂಗ್ ಸರ್ಪ್ರೈಸ್. ಎಲ್ಲಿಗೆ ಹೋದ ನಡಿ ಹೇಳೋದಿಲ್ಲ. ಖುಷಿ ಆಗ್ತಿತ್ತು ಸಿಂಚು ಬಂದದ್ದು. ಅಯ್ಯೋ ದೇವರೇ. ಈಗಂತೂ ಬೀಚಲ್ಲಿ ಯಾರು ಒಬ್ಬರು ಇಲ್ಲಪ್ಪ ಅಲ್ಲ. ಒಳ್ಳೆ ಕಲ್ಪನಾ ಫಿಲ್ಮಲ್ಲಿ ಆ ಥರ ಎಂತ ಇಲ್ಲ. ನಮ್ಮ ಬೀಚ್ ಒಂಥರ ಪೀಸ್ಫುಲ್ ಎಷ್ಟೊತ್ತಿಗಂಟು. ಹಾಂ ಅಣ್ಣ ಬಾಯ್.
ಅಣ್ಣ ಶಶಿ ಅಣ್ಣ ನಿನ್ನೆ ರಕ್ಷಾಬಂಧನ ವ್ಲಾಗ್ ಮಾಡ್ಕೊಂಡು ಎಣಿಸ್ಕೊಳದ ಮತ್ತು ಎಂಥದ್ದೆಲ್ಲ ಗಡಿ ಬಿಡಿ ಆಯ್ತು. ಅದಕ್ಕೆ ಮತ್ತೆ ವ್ಲಾಗ್ ಮಾಡೋಕ್ಕಲ್ಲ ಆತಿಲ್ಲ ಅಂತಕ್ಕಂದ್ರೆ ನಾನು ರಾಖಿ ಎಲ್ಲ ಕೊಟ್ಟಿರತ್ತೆ. ಅದಕ್ಕೆ ವ್ಲಾಗ್ ಮಾಡೋರು ಯಾರಿಲ್ಲ ಗಾಯ್ಸ್. ನಂಗೆ ಕ್ಯಾಮ್ರಾ ಹಿಡ್ಕೊಂಬಾರ ಯಾರಿಲ್ಲ, ಅದಕ್ಕೆ ನಾನು ನಿನ್ನೆ ವ್ಲಾಗ್ ಮಾಡಲಿಲ್ಲ. ನಾನು ಹಿಂಗೆ ಹಿಡ್ಕೊಂಡು ಈ ನೋವು ಬರುತ್ತೆ. ಒಂದು ಅಸಿಸ್ಟೆಂಟ್ ಇಟ್ಕೊ. ನೀ ಯಾಕೆ ಕರ್ಮದ ಫ್ರೆಂಡ ಮತ್ತೆ? ಹಾಗಾದ್ರೆ ನನಗೆ 50-50 ಬರಬೇಕು. 50-50 ಸತ್ಯ ಹೌದಾ? ನೀನು ಇದು ನನಗೆ ವ್ಲಾಗ್ ಹೆಲ್ಪ್ ಮಾಡಿದ್ರೆ ಬತ್ತಿಲ್ಲ ಬಿಡು, ಅದೆಲ್ಲ ಬತ್ತಿಲ್ಲ ನಮಗೆಲ್ಲ ಯೂಟ್ಯೂಬ್ ಇದೆಲ್ಲ ದುಡ್ಡೆಲ್ಲ ಬತ್ತಿಲ್ಲ. ಬಂದರೆ ಒಂದು ದಕ್ಷಿಣ ನಡಿ ಕೊಡುವ, ಗುರು ದಕ್ಷಿಣೆ ನಡಿ ಕೊಡುವ. ಹೇಳುದಿಲ್ಲ ಮತ್ತೆ ಹೇಳುದಿಲ್ಲ ಮತ್ತೆ ಮೊಬೈಲ್ ಕಂಡ ಜಾಸ್ತಿ ಅದು ಮತ್ತೆ ಎಂತ ಅಂತಲ್ಲ. ಮೊಬೈಲ್ ಅಲ್ಲ ಪಿಕ್ಚರ್. ಅದೇ ವಿಡಿಯೋ ಎಂಡ್ ಮಾಡುವ. ಹಾಂ ನೀನೇ ಹೇಳ, ಎಂಡ್ ಮಾಡ. ಇವತ್ತು ಇವಳು ಎಂಡ್ ಮಾಡ್ತಿದ್ದಾಳೆ ವಿಡಿಯೋ. ನಾನೆಂತ ಹೆಂಗೆ ಮಾಡೋದು? ವಿಡಿಯೋ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಎಂತ ಅನ್ಸುತ್ತೆ ಅದನ್ನು ಹೇಳಿ. ಓವರ್ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಮಾತಾಡಿದ್ದಿರ್ಬೋದು, ಅಥವಾ ಶಬ್ದಗಳಿರ್ಬೋದು, ಎಂತ ಸಹ ಆಗ್ಬೋದು. ವಿಡಿಯೋ ಎಂಡ್ ಮಾಡಿ. ನಾನು ತುಳು ಅವಳು ಇವಳು ವಿಡಿಯೋ ಎಂಡ್ ಮಾಡಲಿಕ್ಕೆ ಹೇಳ್ತಿದ್ದಾಳೆ. ಸಾರಿ, ಎಂಡ್ ಮಾಡ. ಬಾಯ್, ಮತ್ತೆ ಸಿಗ್ತೀವಿ. ನಾಳೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಎಕ್ಸೈಟ್ ಆಗಿದ್ದೀವಿ. ಎಂಥದ್ದೆಲ್ಲ ನಳಪ್ಪ ಇರ್ತಿ ಬಿಡಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.